ಸುವರ್ಣ ಚಂದ್ರಶೇಖರ್, ಇವರು ನಮ್ಮ ಮನೆಯವರು. ಅದೇ ನಾವು ಕೊರೋಕೆ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ಸಾಂಗ್ ಹಾಡೋದಕ್ಕೆ ಅಂಥೇಳಿ. ಅಲ್ಲಿ ಲತಾ ಸಿಂಧೆ ಮೇಡಮ್ ಅವರು ಸಾಂಗ್ ಎಲ್ಲ ಹೇಳ್ಕೊಡ್ತಾರೆ ನಮ್ಗೆ ಅವರು. ಅದಕ್ಕೆ ಅವ್ರದ್ದು ಬರ್ಡೇ ಇದೆ ಇವತ್ತು. ಮತ್ತು ಬರ್ಡೇ ಆಚರಿಸ್ಕೊಂಡು ಬರ್ತೀವಿ. ಅದೇ ಒಂದು 2 ಲೈನ್ ಹಾಡು ತೋರಿಸೋಣ ಅಂಥೇಳಿ. ಯಾವ್ದು ಹಾಡೋಣ? ಹಾಡೋದು ಡಾಕ್ಟರ್ ರಾಜ್ಕುಮಾರ್ದೊಂದು ಸಾಂಗ್. ಒಂದು 2 ಲೈನ್ ಹಾಡ್ತೀವಿ. ಅಲ್ಲಿ ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಅಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಇಲ್ಲೇ ಒಂದು ಸ್ವಲ್ಪ ಹಾಡೋಣ ಅಂತ ಒಂದು 2 ಲೈನ್ ಹಾಡ್ತೀವಿ. ನಾ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವೋ ಪುಣ್ಯದ ಫಲವೋ ಕಾಣೆನು, ನಿನ್ನ ನಾ ಪಡೆದೆನು. ನಿಮ್ಮ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ವರವ ಪುಣ್ಯದ ಫಲವೂ ಕಾಣೆನು, ನಿಮ್ಮನ ಪಡೆದೆನು. ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು. ಅಂದರೆ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕೋಕ್ಕಾಗೋದಿಲ್ಲ, ಅಲ್ಲಿ ಮ್ಯೂಸಿಕ್ ಬರುತ್ತೆ, ಅಲ್ಲಿ ಚೆನ್ನಾಗಿ ಅನಿಸುತ್ತೆ ಅಲ್ಲಿ. ಅಂದರೆ ಇನ್ನೊಂದು ಯಾವುದು ಹಳೆ ಇವ್ರದ್ದು ವಿಷ್ಣುವರ್ಧನ್. ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು, ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು, ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನಸೇರಿತು. अरे छोटो, अरे अरे तुम लोग बहुत इम्पोर्टेंट है इधर. जाओ तुम. ಬೇರೆ ಯಾರ್ದ ಬರ್ತಡೇ ಐತೆ ಇವತ್ತು? ಬರ್ತಡೇ ಇದು ಫೋಟೋ ಇಲ್ಲ, ಇದು ರೆಕಾರ್ಡಿಂಗ್ ನೋಡ್ರಿ. ಸರ್ಗಮ್ ಕರೋಕೆಯ ಮುಖ್ಯಸ್ಥರಾದ ಅವರು ಮಾಲಕ ಪ್ರಾರಂಭೋತ್ಸವದಿಂದ ಅದೇನು ಶಿವ ಅಂತಾರಲ್ಲ, ಆ ಶಿವ ಅನ್ನೋದ ಲತಾ ಮೇಡಮ್ ಅವರೇ ದಿನಾಚರಣೆ ಆಚರಿಸ್ತಾ ಇದ್ವಿ. ಎಲ್ಲ ಒಂದು ನಮ್ಮ ಬಂಧು ಬಳಗದಿಂದ ಮತ್ತು ವಿಶೇಷವಾಗಿ ಎಲ್ಲ ಸಂಗೀತ ಆಸಕ್ತರು, ಕಲಾ ಪೋಷಕರು, ಕಲಾವಿದರು ಕೂಡ ಇದ್ದಾರೆ. ಹೀಗಾಗಿ ಅವರು ತಮ್ಮ ಮುಂಬರುವ ದಿವಸಗಳಲ್ಲಿ ತಮ್ಮ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಸಾಕಷ್ಟು ಅದ. ಆಯುಷ್ಯ ಇನ್ನೂ ಕೊಡ್ರಿ. ಈಗ ಅವ್ರ ವಯಸ್ಸು ಎಷ್ಟನ್ನ ಕೇಳಿ ತುಂಬಿದ್ರು. ಅದಕ್ಕೆ ವಯಸ್ಸು ಕೇಳಿಲ್ಲ. ಪ್ರತಿ ವರ್ಷ ಇದೇ ತರ ಅವ್ರ ಹುಟ್ಟುಹಬ್ಬ ಆಚರಿಸೋಣ. ಬಹುಶಃ ನಾವು ಜುಲೈ ತಿಂಗಳು ಕೂಡ ಆಚರಿಸಿದ್ವಿ. ಹೀಗಾಗಿ ಅವ್ರಿಗೆ ಡಬಲ್ ಆಗ್ತದೆ. 50 ವರ್ಷ ಆದ್ರೆ 3 ವರ್ಷ ಆಗ್ತದೆ. ಹೀಗಾಗಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಮುಂಬರುವ ದಿವಸದೊಳಗೆ ಸಾಕಷ್ಟು ಇವೆಂಟ್ಗಳನ್ನು ಮಾಡಬೇಕು. ಮತ್ತು ಅವರ 4ನೇ ಮನೆ ಸರಸ್ವತಿ ಯಾವಾಗಲೂ ಕುಣಿದಾಡ್ತಿರ್ತಾಳೆ. ಹೀಗಾಗಿ ಆ ಒಂದು ಸರಸ್ವತಿಯ ಒಂದು ಎಲ್ಲ ಒಂದು ಏನಂತೀರ ತಮ್ಮೆಲ್ಲ ಶ್ರೋತೃಗಳಿಗೆ ಸಂಗೀತ ಕಾರ್ಯಕ್ರಮ ಕೊಡಬೇಕು ತಮ್ಮನ್ನು ಆಶಿಸಿ ಮತ್ತೊಮ್ಮೆ ತಮ್ಮೆಲ್ಲ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಆಶೆ. ಮತ್ತೆ ಕೇಕನ್ನು ಕಟ್ ಮಾಡಬೇಕು. ಮತ್ತೆ ಆಕ್ಚುಲಿ ಆರತಿ ಮಾಡಬೇಕಾಗಿತ್ತು, ಆರತಿ ತಂದಿಲ್ಲ. ಮತ್ತು ವಿಶೇಷವಾಗಿ ಇವತ್ತು ಅವತ್ತು ಮುಂದೆ ಬರ್ಲಿಕ್ಕೆ ಯಾವೊಬ್ಬ ಮಹಿಳೆಯನ್ನು ಪುರುಷನ ಇದೇ ಇರ್ತದೆ ಅಂತಲ್ಲ. ಹೀಗಾಗಿ ಆ ಕೃಷ್ಣಾಜಿಯವರು ಕೂಡ ನಾವು ಎಲ್ಲ ಒಂದು ಪ್ರತಿಯೊಂದು ಕಾರ್ಯದಲ್ಲಿ ಅವರು ಸಾಥ್ ಕೊಡ್ತಾರೆ, ವಿಶೇಷ ಅವ್ರು ಬಳಸ್ತಾರೆ. ಹೀಗಾಗಿ ಅವ್ರು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಆ ಕೇಕ್ ಕಟ್ ಮಾಡ್ಕೊಂಡು ಕಾರ್ಯಕ್ರಮವನ್ನು ಶ್ರೀಮತಿ ಲತಾ ಮೇಡಮ್ ಅವರು ನಡೆಸ್ತಾರೆ. ಒಂದು ಸಣ್ಣ सीता से प्यार किया तो राम बन गया. 1 निमिष. सीता से प्यार किया तो राम बन गया, राधा से प्यार किया तो श्याम बन गया. और एक बात सुनो, सीता से प्यार किया तो राम बन गया, राधा से प्यार किया तो श्याम बन गया, और लता जी से प्यार किया तो कृष्णा जी बन गया.
ಧನ್ಯವಾದಗಳು. मारा बाबुल घर में आया, मारा बाबुल घर में आया, भाग भरण का अवसर आया, मैं तो नाचूंगी, मैं तो नाचूंगी। मारा बाबुल घर में आया, भाग भरण का अवसर आया, मैं तो नाचूंगी, मैं तो नाचूंगी। मीरा भाभी ने भी लाया, मीरा भाभी ने भी लाया, मारा सगरा मान बढ़ाया, मैं तो नाचूंगी, मैं तो नाचूंगी। मारा बाबुल 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 मारा बाबुल 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 मारा बाबुल 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 सभ्यसा जी की साड़ी पहना किलाना, जीजा को सूट अरमानी का दिलाना। सभ्यसा जी की साड़ी सास किलाना, जीजा को सूट अरमानी का दिलाना। भैया चुनर लाया, मारा मन हर्षाया, भैया चुनर लाया, मारा मन हर्षाया। ओ सुरंगी लाल चुनरिया, मैं तो नाचूंगी, मैं तो नाचूंगी, मैं तो नाचूंगी। मीरा भाभी ने भी लाया, मारा सगरा मान बढ़ाया, मैं तो नाचूंगी, मैं तो नाचूंगी। भाग भरण का अवसर आया, मारा बाबुल घर में आया, मैं तो नाचूंगी, मैं तो नाचूंगी। मारा बाबुल 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 मारा बाबुल। ಬರ್ಡೇ ಮುಗಿದ ಮೇಲೆ ಸಿದ್ಧಾರೂಢರ ಮಠಕ್ಕೆ ಹೋಗೋಣ ಅಂದರು ಲತಾ ಮೇಡಮ್ಮು. ಲತಾ ಮೇಡಮ್ ಅವ್ರ ಮನೆಯವರು ಅವ್ರ ಗಾಡಿ ಮೇಲೆ ಬಂದರು. ನಮ್ಮ ಗಾಡಿ ತೊಗೊಂಡು ನಮ್ಮ ಮನೆಯವರು ನಾವು ಹೋದ್ವಿ. ಹೋಗಿ 10:30 ಆಗಿತ್ತು ಟೈಮು. 11 ಗಂಟೆಗೆ, ರಾತ್ರಿ 11 ಗಂಟೆಗೆ ಒಂದು ಮಂಗಳಾರತಿ ಇತ್ತು ದೇವ್ರದ್ದು. ಅದೆಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ಅಲ್ಲೇ ಕುತ್ಕೊಂಡು ಅಲ್ಲೆಲ್ಲ ಬೇರೆ ಊರಿಂದ ಎಲ್ಲ ಜನಗಳೆಲ್ಲ ಬಂದು ದರ್ಶನಕ್ಕೆಲ್ಲ ಬಂದಿರ್ತಾರೆ ಅವರು. ಅಲ್ಲೇ ಎಲ್ಲ ಜನಗಳೆಲ್ಲ ರಾತ್ರಿ ಎಲ್ಲ ಅಲ್ಲೇ ಮಲಗಿದ್ರು. ಮಲಗಿ ಎದ್ದು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೆಲ್ಲ. ಜಗ್ಗಿಗಲ್ಲ ತಮಾಷೆ ಸುಮ್ಮಿದ್ ಬಿಡ ಅಂದ್ರೆ ಮಾತಾಡ್ತಿದ್ದೆ. ಬೇರೆ ಊರಿಂದ ಭಕ್ತರು ದರ್ಶನಕ್ಕಂತೇಳಿ ಬಂದಿರ್ತಾರೆ. ಇಲ್ಲೇ ನೈಟ್ ಮಲಗಿಬಿಟ್ಟು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅವರು. ಇಲ್ಲೇ ಎಲ್ಲ ಮಲಗಿದ್ದಾರೆ ಅವರು. ಮುಗಿಸ್ಕೊಂಡು ಬರೋಷ್ಟಿಗೆ 11:30 ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.